ಸರ್ಕಾರ ಹೇಳಿ ಯಾವುದೋ ಕೇಸನ್ನು ನಾವು ಸರೆಂಡರ್ ಮಾಡಿಸ್ಕೊಂಡಿದ್ದೀವಿ ಅವ್ರನ್ನ, ಅವ್ರ ಮೇಲೆ ಕೇಸ್ ಕೈ ಬಿಟ್ಟುಬಿಡಿ ಅಂದರೆ ಕೈ ಬಿಡಿ ಅಂತ ಶಿಫಾರಸು ಸರ್ಕಾರ ಮಾಡಬಹುದು. ಅದು ಕಾಗ್ನಿಸಬಲ್ ಆಗೋದಿಲ್ಲ. ಕೈ ಬಿಡಿ ಅಂತ ಸರ್ಕಾರ ಶಿಫಾರಸು ಮಾಡ್ಬೋದು. ಬಿಡದೇ ಇರೋದು ನ್ಯಾಯಾಂಗಕ್ಕೆ ಬಿಟ್ಟಂಥ ವಿಷಯ. ಈಗ ಇವರು ಬಂದು ಸರೆಂಡರ್ ಆದಮೇಲೂ ಕೂಡ ನೇರವಾಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಉಳಿದೆಲ್ಲ ಪ್ರಾಸೆಸ್ಸು ನಡೆಯುತ್ತೆ. ಮೆಡಿಕಲ್ ಚೆಕಪ್ ಆಗುತ್ತೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಹೆಚ್ಚಿನ ವಿಚಾರಣೆಗೆ ಬೇಕು ಅಂತ ಕೇಳ್ತಾರೆ. ಕೊಡೋದು ಬಿಡೋದು ಒನ್ಸ್ ಅಗೇನ್ ಮ್ಯಾಜಿಸ್ಟ್ರೇಟಿಗೆ ಬಿಟ್ಟಂಥ ವಿಷಯ. ಜೈಲಿನಲ್ಲಿ ಇಡ್ತಾರೆ, ಕೇಸ್ಗಳ ಮುಂದುವರ್ಕೊಂಡು ಹೋಗ್ತವೆ. ಸರೆಂಡರ್ ಆಗಿರುವ ಕಾರಣಕ್ಕೆ ಏನಾಗುತ್ತೆ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥವ್ರು ಇವರ ಮೇಲಿನ ಕೇಸ್ಗಳನ್ನು ಸ್ಟ್ರೆಸ್ ಮಾಡೋದಿಲ್ಲ. ಇವ್ರು ಜಾಮೀನು ಅರ್ಜಿ ಹಾಕ್ಕೊಂಡ್ರೆ ಯಾವ ಕಾರಣಕ್ಕೂ ಇವ್ರಿಗೆ ಜಾಮೀನು ಕೊಡಬಾರ್ದು ಅಂತ ವಾದ ಮಾಡೋದಕ್ಕೆ ಹೋಗೋದಿಲ್ಲ. ಕೊಡಿ ಅವ್ರಿಗೆ ಜಾಮೀನು ಪರವಾಗಿಲ್ಲ ಅಂದ್ಬಿಡ್ತಾರೆ. ಈ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ. ದಟ್ ಈಸ್ ದ ಪ್ರಾಸೆಸ್. ಶರಣಾಗತರಾಗುವುದರ ಬೆನಿಫಿಟ್ ಅದು. ಅರೆಸ್ಟ್ ಆಗಿಬಿಟ್ರೆ ಪ್ರಾಸಿಕ್ಯೂಷನ್ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಶಿಕ್ಷೆ ಕೊಡಿಸೋಣ ಇವರಿಗೆ ಅಂತ. ಅದರ ಜೊತೆಗೆ ಶರಣಾಗತಿ ಅನ್ನೋದು ಇಟ್ಸ್ ಅ ಪಾಲಿಸಿ. ನಕ್ಸಲರು ಯಾರ್ಯಾರು ಶರಣಾಗತರಾಗ್ತಿರೋ ಆಗಿ ಅಂತ. ದೇಶದಾದ್ಯಂತ ನಕ್ಸಲ್ ಪೀಡಿತ ರಾಜ್ಯಗಳಲ್ಲಿ ಸಾವಿರಗಟ್ಟಲೆ ಶರಣಾಗತಿಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಇಷ್ಟು. ಶಾಂತಿಗಾಗಿ ನಾಗರಿಕರ ವೇದಿಕೆ, ಗೌರಿ ಲಂಕೇಶ್ ಈ ವೇದಿಕೆಯ ಜೊತೆಗಿದ್ದರು. ಈ ವೇದಿಕೆಯ ಮೂಲಕ 2010ರಿಂದಲೂ ಸರೆಂಡರ್ಗಳ ನಡೀತಾ ಇದ್ದಾವೆ. ಸುಮಾರು 16 ಜನ ನಕ್ಸಲೈಟ್ಸು ಕಾಡಿನಿಂದ ನಾಡಿಗೆ ಬಂದಿದ್ದಾರೆ. ನಕ್ಸಲರನ್ನು ಕೂಡ 3 ಕ್ಯಾಟಗರಿ ಮಾಡಿರ್ತಾರೆ. ಕರ್ನಾಟಕದವರು, ಹೊರ ರಾಜ್ಯದವರು, ನಕ್ಸಲರ ಬಗ್ಗೆ ಮಾಹಿತಿ ಇದ್ದಂಥವರು ಅಂತ. ಆ 3 ಕ್ಯಾಟಗರಿಗಳ ಪೈಕಿ ಇಂತಿಂಥ ಕ್ಯಾಟಗರಿಗಳವರು ಸರೆಂಡರ್ ಆದರೆ ಇಷ್ಟಿಷ್ಟು ದುಡ್ಡು ಅಂತಿರುತ್ತೆ. ಈಗ ಎ ಕ್ಯಾಟಗರಿ 7.5 ಲಕ್ಷ ರೂಪಾಯಿ ಇರುತ್ತೆ. ಎಷ್ಟು ಕೇಸ್ಗಳಲ್ಲಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅವರು ಸ್ವಂತ ಉದ್ಯೋಗ ಮಾಡ್ಕೊಂಡಿರ್ತೀವಿ ಅಂದರೆ 1 ವರ್ಷ ಪ್ರತಿ ತಿಂಗಳು 5,000 ರೂಪಾಯಿ ಸ್ಟೇಫಂಡ್ ಕೊಡ್ತಾರೆ. ಎ ಬಿ ಸಿ ಕ್ಯಾಟಗರಿ ಇರ್ತವೆ. ಆ ಕ್ಯಾಟಗರಿ ಆಧಾರದ ಮೇಲೆ ಇವರಿಗೆ ಒಂದು ಅಮೌಂಟು ಅಂತ ಫಿಕ್ಸ್ ಆಗಿರುತ್ತೆ.